ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮುಂಬೈಗೆ ಹೋಗಿ MI ಅಗೇನ್ಸ್ಟ್ ಸ್ಕೋರ್ನ ಡಿಫೆಂಡ್ ಮಾಡೋಕ್ಕೆ ಆಗುತ್ತಾ ಅನ್ನೋ ಬಿಗ್ ಕ್ವಶನ್ಗೆ ಇವತ್ತು ಆನ್ಸರ್ ಸಿಕ್ಕಿದೆ. ಸೊ ಆನ್ಸರ್ ಮಾಡೋದು ಯಾರೂ ಅಲ್ಲ, CSK ಆ ಬಿಗ್ ಚಾಲೆಂಜ್ನ ಒಂದು ಓವರ್ಕಮ್ ಮಾಡಿ ಬಿಗ್ ಮ್ಯಾಚ್ ಆಫ್ ದಿ IPL ಎಲ್ ಕ್ಲಾಸಿಕೋನ ವಿನ್ ಆಗಿದ್ದಾರೆ. ವಾಂಖೇಡೆಯಲ್ಲಿ ಹೋಗಿ ಒಂದು ಗ್ರೇಟ್ ವಿನ್ CSK, ಒಂದು ಮೋರಲ್ ಬೂಸ್ಟಿಂಗ್ ವಿನ್ ಅಂತ ಹೇಳ್ಬೋದು. MI ಒಂದು ಒಳ್ಳೆ ಫಾರ್ಮಲ್ಲಿತ್ತು, ಎಸ್ಪೆಷಲಿ ಬ್ಯಾಟಿಂಗ್ ಲಾಸ್ಟ್ ಮ್ಯಾಚಲ್ಲಿ ಒಳ್ಳೆ ಕ್ರೇಜಿಯಾಗಿ ಆಡ್ತಿದ್ರು ಅವ್ರ ಬ್ಯಾಟಿಂಗ್ ಲೈನಪ್. ಬಟ್ ಇವತ್ತು ಅಲ್ಲಿ ಹೋಗಿ ಸ್ಕೋರ್ ಡಿಫೆಂಡ್ ಮಾಡಿದ್ರೆ ತುಂಬ ಕಷ್ಟ ಜಾಬ್, ಅದನ್ನು ಮಾಡಿದ್ದಾರೆ. ಸೊ ಗ್ರೇಟ್ ವಿನ್ CSK. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ ಟಾಸ್. ಋತುರಾಜ್ ಮತ್ತೆ ಟಾಸ್ ಸೋತಿದ್ದಾರೆ. 6 ಮ್ಯಾಚಲ್ಲಿ 5 ಟಾಸ್ ಸೋತಿದ್ದಾರೆ. ಏನು ಮಾಡಬೇಕು ಗೊತ್ತಿಲ್ಲ. ಟಾಸ್ ವಿನ್ ಆಗಬೇಕಂದ್ರೆ ಅದು ಇವತ್ತು ಕ್ರೂಷಿಯಲ್ ಟಾಸ್ ಇತ್ತು, ಅದು ಸೋತ್ಬಿಟ್ರು. ಸೊ ಅಲ್ಲೇ ಅರ್ಧ ಮ್ಯಾಚ್ ಹೋಯ್ತು ಅಂತ ಅಂದ್ಕೊಂಡೆ ನಾನು, ಯಾಕಂದರೆ ಟಾಸ್ ತುಂಬ ಕ್ರೂಷಿಯಲ್. ಲಾಸ್ಟ್ ಮ್ಯಾಚೆಲ್ಲ ನೋಡಿದ್ವಿ ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡೋದು ತುಂಬ ಕಷ್ಟ ಅಂತ. ಸೊ ಎನಿವೇ, ಸೊ CSK ಇವತ್ತು ಒಂದು ಮೇನ್ ಚೇಂಜ್ ಮಾಡಿದ್ದು ಅಂದರೆ ನಮ್ಮ ಪತಿರಾನ ಅವರು ಬಂದಿರೋದು. ಸೊ ಅವ್ರದ್ದು ಇಂಪ್ಯಾಕ್ಟ್ ಗೇಮಲ್ಲಿ ಇವತ್ತು ಅಂದರೆ ಎಕ್ಸ್ಟ್ರಾರ್ಡನರಿ ಇಂಪ್ಯಾಕ್ಟ್. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಆಯಿತು, ಆಮೇಲೆ ಸೊ ಫಸ್ಟ್ ಸ್ಟಾರ್ಟ್ ಮಾಡೋದಾದರೆ CSK ಓಪನರ್ಸ್. ಫಾರ್ ಎ ಸರ್ಪ್ರೈಸ್ ಇವತ್ತು ರಹಾನೆ ಮತ್ತು ರಚಿನ್ ರವೀಂದ್ರ ಅವರು ಓಪನಿಂಗ್ ಬಂದರು. ನನಗೆ ಆ್ಯಕ್ಚುಲಿ ಒಳ್ಳೆ ಮೂವ್ ಅನ್ನಿಸ್ತು, ಯಾಕೆಂದರೆ ರಹಾನೆ ಅವರು ಪೇಸ್ ಹಿಟ್ಟರ್, ಸ್ಪಿನ್ ಅಗೇನ್ಸ್ಟ್ ಸ್ಟ್ರಗಲ್ ಮಾಡ್ತಾರೆ. ಸೊ ಅದೇ ಋತುರಾಜ್ ಬಾಲ್ ಸ್ವಿಂಗ್ ಆದಾಗ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಸೊ ಅವರಿಬ್ಬರು ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಒಂದು ಒಳ್ಳೆ ಮೂವ್, ಇಬ್ಬರು ಪ್ಲೇಯರ್ಸ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ದಂಗೆ ಆಗುತ್ತೆ. ಸೊ ಅನ್ಫಾರ್ಚುನೇಟ್ಲಿ ರಹಾನೆದು ಇವತ್ತು ಬರಲಿಲ್ಲ ರನ್ಸ್, ಬಟ್ ಋತುರಾಜ್ ಅವ್ರಿಗೆ ಬಂತು. ಎಕ್ಸ್ಟ್ರಾರ್ಡಿನರಿಯಾಗಿ ಆಡಿದ್ರು ಅನ್ಸುತ್ತೆ ಹೇಳ್ಬೋದು. ಋತುರಾಜ್ ಅವರು ಫಸ್ಟ್ ಲಾಸ್ಟ್ ಮ್ಯಾಚಿಂದ ಫಾರ್ಮ್ ಕಂಟಿನ್ಯೂ ಮಾಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ತಗೊಂಡ್ರು ಕೋಡ್ಸೆ ಬೌಲಿಂಗಲ್ಲಿ. ಆಮೇಲೆ ಟಿಲ್ 15th ಓವರ್ ತನಕ ಚೆನ್ನಾಗಿ ಆಡಿದರು. ರಚಿನ್ ರವೀಂದ್ರ ಸಪೋರ್ಟ್ ಸಿಕ್ಕಿಲ್ಲ. ಬಟ್ ಶಿವಮ್ ದುಬೆ ಗುರು ಇವತ್ತು ಆ್ಯಕ್ಚುಲಿ ಸ್ಪಿನ್ನರ್ಸ್ಗೆ ಅವ್ರು ಆಡಿದ್ದು ಒಂದೇ ಬಾಲ್ ಅನಿಸುತ್ತೆ, 1 ಅಥವಾ 2 ಬಾಲ್, ಮತ್ತೆಲ್ಲ ಬಾಲ್ ಸೀಮರ್ಸ್ ಅಗೇನ್ಸ್ಟ್. ವಾಂಖೇಡೆ ಪಿಚ್ಚಲ್ಲಿ ಯಾವ ಬೌನ್ಸ್ ಅಂತ ಪಿಚ್ಚಲ್ಲಿ ನಾನು ಶಿವಮ್ ದುಬೆಯಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಬಟ್ ಶಿವಮ್ ದುಬೆ ಡಿಲಿವರ್ಡ್ ಅಂತ ಹೇಳ್ಬೋದು. ಬಟ್ ಗ್ರೇಟ್ ಬ್ಯಾಟಿಂಗ್, ಸ್ಟ್ರೈಕ್ ರೇಟಲ್ಲಿ ಒಂದು ಒಳ್ಳೆ 50 ಸ್ಕೋರ್ ಮಾಡಿ ಮೊಮೆಂಟಮ್ನ ಫುಲ್ ಕ್ಯಾರಿ ಮಾಡಿದ್ರು ಅನಿಸುತ್ತೆ. ಈವನ್ ಋತುರಾಜ್ ಗಾಯಕ್ವಾಡ್ ಕೂಡ ಒಳ್ಳೆ ಕ್ಲಾಸ್ ಇನ್ನಿಂಗ್ಸ್. ಸೊ ಆ ಮೂಮೆಂಟಲ್ಲಿ ಬೇಕಾಗಿತ್ತು ಅಂತಲೇ ಹೇಳ್ಬೋದು. ಋತುರಾಜ್ ಗಾಯಕ್ವಾಡ್ ಔಟ್ ಆದ ಕೂಡಲೇ ಡ್ಯಾರೆಲ್ ಮಿಚೆಲ್ ಬರ್ತಾರೆ. ಡ್ಯಾರೆಲ್ ಮಿಚೆಲ್ ತುಂಬ ನೆಗೆಟಿವ್ ಇನ್ನಿಂಗ್ಸ್ ಆಡಿದ್ರು. ಏನಕ್ಕೂ ಗೊತ್ತಿಲ್ಲ, ನಾವು ಯಾರ್ಯಾರನ್ನ ಹೈಯೆಸ್ಟ್ ಬೈ ಮಾಡಿ ತಗೊಳ್ತೀವಿ ಅವರೆಲ್ಲ ಫ್ಲಾಪ್ ಆಗ್ತಾರೆ. ಹಿಂದೆ ಆ್ಯಂಡ್ರೂ ಫ್ಲಿಂಟಾಫ್ ಇರ್ಬೋದು, ಆಮೇಲೆ ಕೃಷ್ಣಪ್ಪ ಗೌತಮ್ ಇರ್ಬೋದು, ಬೆನ್ ಸ್ಟೋಕ್ಸ್ ಇರ್ಬೋದು, ಇವಾಗ ಡ್ಯಾರೆಲ್ ಮಿಚೆಲ್, ಈವನ್ ದೀಪಕ್ ಚಹರ್ 14 ಕೋಟಿ ಕೊಟ್ಟಮೇಲೆ ಏನೂ ಬೌಲಿಂಗ್ ಮಾಡ್ತಿಲ್ಲ. ಏನಾಗುತ್ತೆ ಗೊತ್ತಿಲ್ಲ. ನಾವು ಯಾರ್ಯಾರು 1 crore ಕೊಡ್ತೀವಿ, 50 lakh ಕೊಡ್ತೀವಿ, 20 lakh ಕೊಡ್ತಾರೆ, ಅವರು ಸೀಸನ್ ಇಡೀ ಆಡ್ತಾರೆ. ಜಾಸ್ತಿ ಪ್ರೈಸ್ ಕೊಡ್ತಾರೆ, ಅವರು ಆಡೋದಿಲ್ಲ. ಡ್ಯಾರೆಲ್ ಮಿಚೆಲ್ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಸ್ ಎ ಫಿನಿಷರ್ ರೋಲ್ ಅವರಿಗೆ ಸೂಟ್ ಆಗ್ತಿಲ್ಲೇನೋ. ಬಟ್ ಅಟ್ಲೀಸ್ಟ್ 1 or 2 ಹಿಟ್ಸ್ ಬೇಕಿತ್ತು ಅನಿಸುತ್ತೆ. ಸೊ ಅದೊಂದು ತುಂಬ ಮಿಸ್ ಆಯಿತು. ತುಂಬ ಫ್ರಸ್ಟ್ರೇಟಿಂಗ್ ಟೈಮ್ ಇತ್ತು ಡ್ಯಾರೆಲ್ ಮಿಚೆಲಲ್ಲಿ ಸ್ಟ್ರೈಕ್ ಮಾಡದೇ ಇರುವಾಗ. ಯಾಕಂದರೆ ಧೋನಿ ಕಾಯ್ತಿದ್ದಾರೆ. ಧೋನಿ ಎಷ್ಟು ಜಾಸ್ತಿ ಬಾಲ್ ಆಡ್ತಾರೆ ಅಷ್ಟು CSKಗೆ ಹೆಲ್ಪ್ ಆಗುತ್ತೆ. ಸೊ ಡ್ಯಾರೆಲ್ ಮಿಚೆಲ್ ಔಟ್ ಆಗಿದ್ದ ಒಂಥರ ಒಳ್ಳೇದನ್ನಿಸ್ತು ಆ ಮೂಮೆಂಟ್. ಸೊ ಡ್ಯಾರೆಲ್ ಮಿಚೆಲ್ ಔಟ್ ಆದಾಗ ಉಳಿದಿರೋದು 4 ಬಾಲ್. ಸೊ ಧೋನಿ ಬಂದಾಗ ಪ್ರೆಷರ್ ಹೆವಿ ಇತ್ತು. ರನ್ ಟೋಟಲ್ ತುಂಬ ಬಿಲೋ ಪಾರ್ ಥರನೇ ಇತ್ತು. 180 ಅರೌಂಡ್ ಇತ್ತು, 190 ಕೂಡ ಅರೋ ಥರ ಇತ್ತು. MS ಧೋನಿನ ರಿಪ್ಲೇಸ್ ಮಾಡೋ ಸೀನೇ ಇಲ್ಲ ಗುರು. ಆರ ಏನು ತರ್ತಾರೆ ಅದು ಅನ್ಮ್ಯಾಚಬಲ್. ಮುಂದೆ ಯಾರು ಬರ್ತಾರೋ ಗೊತ್ತಿಲ್ಲ. ಬಟ್ ಈ ಜನ್ರೇಷನಲ್ಲಿ MS ಧೋನಿ ಥರ ಆರ ಇರೋ ಪ್ಲೇಯರ್ ಯಾರೂ ಇಲ್ಲ. ಯಾರೇ ಅವನು? ನಿಮ್ಗೆ ಏನಾಗಬೇಕು? ದೇವರಾಗಬೇಕಯ್ಯ. 4 ಬಾಲ್ ಇತ್ತು, 3 6 ಬ್ಯಾಕ್ ಟು ಬ್ಯಾಕ್. ಫಸ್ಟ್ ಇಂಡಿಯನ್ ಪ್ಲೇಯರ್ ಬಂದ ಕೂಡಲೇ 3 ಬಾಲ್ 3 6 ಹೊಡೆದ್ರು IPL ಅಲ್ಲಿ. ಇನ್ನೂ ಕೂಡ ರೆಕಾರ್ಡ್ ಕ್ರಿಯೇಟ್ ಮಾಡ್ತಿದ್ದಾರೆ MS ಧೋನಿ. ಅಂದರೆ ಏನು ಹೇಳ್ಬೇಕು ಹೇಳಿ. ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಅಮೇಝಿಂಗ್. ಆ 18-20 ರನ್ಸ್ ಲಾಸ್ಟಿಗೆ MS ಧೋನಿ ಏನು ಹೊಡೆದ್ರು ನೋಡಿ, ಅದೇ ತುಂಬ ಮೇಜರ್ ಇಂಪ್ಯಾಕ್ಟ್ ಆಗಿದ್ದು ಲಾಸ್ಟಿಗೆ. ಇಡೀ ಸ್ಟೇಡಿಯಂ ಒಂಥರ ಅವ್ರ ಎಂಟ್ರಿಯಲ್ಲಿ ಆ 3 ಬಾಲ್ 3 6 ಹೊಡಿಬೇಕಾದ್ರೆ ಒಂಥರ ಸ್ಟೇಡಿಯಮೇ ಶೇಕ್ ಆಗ್ತಿತ್ತು. ಕ್ರೇಜಿ ಅಂದರೆ ಕ್ರೇಜಿ ಫೀಲಿಂಗ್ ಅದು. ಆ್ಯಸ್ ಎ CSK ಫ್ಯಾನ್, ಆ್ಯಸ್ ಎ ಧೋನಿ ಫ್ಯಾನ್, ಒಂಥರ ಅವ್ರ ಲಾಂಗ್ ಹೇರ್ ಇಟ್ಕೊಂಡು ಒಂದು ರಿಬಾಕ್ ಬ್ಯಾಟ್ ಒಂದು ಮಿಸ್ ಇತ್ತು ಅನಿಸುತ್ತೆ. ಬಟ್ ಗ್ರೇಟ್ ಫೀಲಿಂಗ್ ಫಾರ್ CSK ಫ್ಯಾನ್ಸ್ ಅಂತ ಹೇಳ್ಬೋದು. MI ಬ್ಯಾಟಿಂಗೇ ಬರೋದಾದರೆ
ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಮತ್ತೆ ಗ್ರೇಟ್ ಸ್ಟಾರ್ಟ್ ಕೊಟ್ಟಿದ್ದಾರೆ, ಮತ್ತೆ ದಡ ಬಡ ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಪ್ರೆಷರ್ ಫೀಲ್ ಆಗ್ತಿತ್ತು. ನಾನಂತೂ ಫಸ್ಟ್ 6 ಓವರಲ್ಲಿ ಡ್ಯಾರೆಲ್ ಮಿಚೆಲ್ಗೆ ಬೈತಿದ್ದೆ. ಆ ಡ್ಯಾರೆಲ್ ಮಿಚೆಲ್ 14-17 ಬಾಲ್ ಏನು ಆಡಿದ್ರು ಅದರಲ್ಲೇ ನಮಗೆ ಒಂದು 20-30 ರನ್ ಶಾರ್ಟ್ ಬಂತು ಅನಿಸುತ್ತೆ. ಪಕ್ಕ ಸೋಲ್ತೀವಿ ಈ ಮ್ಯಾಚ್ ಅನ್ನೋ ಥರನೇ ಆಗಿತ್ತು. ಆ ಟೈಪ್ ಹೊಡ್ತಿದ್ರು. ಎಸ್ಪೆಷಲಿ ರೋಹಿತ್ ಶರ್ಮಾ ಏನು ಬ್ಯಾಟಿಂಗ್ ಮಾಡಿದ್ರು ಗುರು ಇವತ್ತು. ಸೊ ಅಲ್ಟಿಮೇಟ್ಲಿ ಅವರು ಸೆಂಚುರಿ ನೋಡಿದ್ದಾರೆ. ಗೇಮ್ ಚೇಂಜಿಂಗ್ ಬರೋದಂದರೆ CSK ಕಡೆಯಿಂದ ಬೇಬಿ ಮಲಿಂಗ ಅಗೇನ್ ಬಾರ್ಗೇನಿಂಗ್ ಬೈ, ಐ ಥಿಂಕ್ ಅವ್ರನ್ನ ಆಕ್ಷನಲ್ಲಿ ಬೈ ಮಾಡಿಲ್ಲ, ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದು. ಸೊ ಪತಿರಾನ ಬರ್ತಾರೆ, ಇಂಜುರಿ ಆದಮೇಲೆ ಬರ್ತಾರೆ, 150 ಆಗ್ತಿದ್ದಾರೆ. ಫಸ್ಟ್ ಓವರಲ್ಲೇ ಇಶಾನ್ ಕಿಶನ್, ಆಮೇಲೆ ಮೇನ್ ವಿಕೆಟ್ ಸೂರ್ಯಕುಮಾರ್ ಯಾದವ್ನ ಔಟ್ ಮಾಡ್ತಾರೆ. ಅದು ವಿಕೆಟ್ ಸೂರ್ಯಕುಮಾರ್ ಅವರ ವಿಕೆಟ್. ಆ್ಯಕ್ಚುಲಿ ಮುಸ್ತಫಿಜರ್ ಅವರಿಗೆ ತುಂಬ ಕ್ರೆಡಿಟ್ ಹೋಗಬೇಕು. ಆ ಕ್ಯಾಚ್ ತುಂಬ ಡಿಫಿಕಲ್ಟ್ ಇತ್ತು, ಅವರು ತುಂಬ ಚೆನ್ನಾಗಿ ಇಟ್ಕೊಂಡ್ರು. ಸೊ ಅಲ್ಲಿ ಒಂಥರ CSKಗೆ ಗೇಮಲ್ಲಿ ವಾಪಸ್ ಬರೋಕ್ಕೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಸೊ ಆಮೇಲಿಂದ ಅಫ್ಕೋರ್ಸ್ ತಿಲಕ್ ವರ್ಮಾ ಮತ್ತು ರೋಹಿತ್ ಶರ್ಮಾ ಒಳ್ಳೆ ಅಟ್ಯಾಕಿಂಗ್ ಆಡ್ತಾಯಿದ್ರು. CSKನ ಒಂಥರ ಪ್ರೆಷರಲ್ಲೇ ಇಟ್ಟಿದ್ರು. ರವೀಂದ್ರ ಜಡೇಜಾ ಅವರಿಗೆ ಒಳ್ಳೆ ಅಟ್ಯಾಕ್ ಮಾಡ್ತಿದ್ರು. ಬಟ್ ಅಗೇನ್ ಮತ್ತೆ ಮತೀಶಾ ಪತಿರಾನ ತಿಲಕ್ ವರ್ಮನ ಔಟ್ ಮಾಡ್ತಾರೆ. ಮತೀಶಾ ಪತಿರಾನ ಅಂತೂ ಅನ್ಬಲಿವೇಬಲ್, ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ನಮಗೆ. ಒಟ್ಟು ಅವ್ರ ಥರ ಡೆತ್ ಬಾಲಿಂಗ್ ಮಾಡ್ತಿದ್ರೆ ಅವರಿಗೆ ನಾವು ರಿಟರ್ನ್ ಮಾಡ್ಬೇಕಾದ್ರೆ ಎಷ್ಟು ಕೋಟಿ ಕೊಟ್ಟರು ಕಡಿಮೆ. ಬಟ್ ರಿಟರ್ನ್ ಮಾಡ್ಬೇಕಾದ್ರೆ ಒಂದು 2 ಕೋಟಿ ಕೊಟ್ಟರೆ ಸಾಕು, ಜಾಸ್ತಿ ಕೊಟ್ಟರೆ ಅವರು ಆಡಲ್ಲ ಆಮೇಲೆ. ಸೊ ಗ್ರೇಟ್ ಬಾಲಿಂಗ್. ಸೊ ಮುಸ್ತಫಿಜರ್ ಸ್ಟ್ರಗಲ್ ಮಾಡ್ತಿದ್ರು ಒಂಕಡೆ ಪಿಚ್ಚಲ್ಲಿ. ಅವ್ರದ್ದು ಸ್ಲೋ ಕಟರ್ಸ್ ಗ್ರಿಪ್ ಆಗ್ತಿಲ್ಲ, ಬ್ಯಾಟಿಗೆ ಕರೆಕ್ಟ್ ಬರ್ತಿತ್ತು, ಕರೆಕ್ಟ್ ಹೊಡಿತಿದ್ರು. ಬಟ್ ಪತಿರಾನ ಯಾರ್ಕರ್ಸ್ ಆಗ್ತಿದ್ರೆ, ಆ ಶೆಫರ್ಡ್ ಬೌಲ್ ಮಾಡಿದ್ರು, ಕ್ರೇಜಿ ಬಾಲಿಂಗ್. ಸೊ ಅವ್ರ ಕಡೆಯಿಂದ ಬಾಲಿಂಗ್ ಮಾಡ್ತಿದ್ರೆ ಮುಂಬೈ ಇವನ್ ರೋಹಿತ್ ಶರ್ಮಾ ಫಾರ್ಮಲ್ಲಿರೋ ಬ್ಯಾಟ್ಸ್ಮನ್ನಿಗೂ ಸ್ಟ್ರಗಲ್ ಆಗ್ತಿತ್ತು. ಒಂದು ಕಡೆಯಿಂದ ವಿಕೆಟ್ ಬೀಳ್ತಿದ್ರೆ ಅವರು ಸ್ಟ್ರಗಲ್ ಮಾಡ್ತಿದ್ರು. ಸೊ ಗ್ರೇಟ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಈ ಕಡೆಯಿಂದ 6 ಓವರ್ 60 ರನ್ಸ್, ಆಮೇಲೆ ಮೈಟಿ ಬ್ಯಾಟಿಂಗ್ ಲೈನ್ ಅಪ್ ಇರೋದ್ರಿಂದ ಡಿಫೆಂಡ್ ಮಾಡೋದು ತುಂಬ ಕಷ್ಟ. ಬಟ್ ಒಳ್ಳೆ ಬಾಲಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು, ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಶಾರ್ದೂಲ್ ಠಾಕೂರ್ ಲಾಸ್ಟ್ ಓವರ್ ಮತ್ತು ತುಷಾರ್ ದೇಶಪಾಂಡೆ ಲಾಸ್ಟ್ ಓವರ್, ಇಬ್ಬರು ಲಾಸ್ಟ್ ಓವರಲ್ಲಿ 3-4 ರನ್ ಅಷ್ಟೇ ಕೊಟ್ಟರು. ಸೊ ಅಲ್ಲಿ ಏನೋ ಅವರು ಡೆತ್ ಬೌಲಿಂಗಲ್ಲಿ ಇಂಪ್ರೂವ್ಮೆಂಟ್ ತೋರಿಸಿದ್ರು. ಅದು ನೆಕ್ಸ್ಟ್ ಪತಿರಾನಾಗೂ ಈಸಿ ಆಯಿತು ಡಿಫೆಂಡ್ ಮಾಡೋಕ್ಕೆ. ಸೊ ಒಂದು ಅಲ್ಟಿಮೇಟ್ಲಿ ಗ್ರೇಟ್ ವಿನ್. CSK ಫ್ಯಾನ್ಸ್ ನಾವು ಫುಲ್ ಖುಷಿಯಾಗಿದ್ದೀವಿ. ಯಾಕಂದರೆ ಈ ಎಲ್ ಕ್ಲಾಸಿಕೋ ಮುಂಬೈ ಮೇಲೆ ವಿನ್ ಆಗೋದಕ್ಕಿಂತ ಜಾಸ್ತಿ ಖುಷಿ ಇನ್ನೇನಿಲ್ಲ ಆ್ಯಸ್ ಎ CSK ಫ್ಯಾನ್. ಸೊ ಅದು ಸಿಕ್ಕಿದೆ, ಅದು ವಾಂಖೇಡೆಯಲ್ಲಿ ಗ್ರೇಟ್ ವಿನ್ ಅಂತ ಹೇಳ್ಬೋದು. ಸೊ ಅಲ್ಟಿಮೇಟ್ಲಿ ಗ್ರೇಟ್ ವಿನ್ ಫಾರ್ CSK. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.